ಮಹೇಶ, ನಾ ಹೇಳಿದ್ದೆಲ್ಲ ನೆನಪೈತಲ್ಲ, ಅದನ್ನೆಲ್ಲ ಹೋಗಿ ಕೋರ್ಟ್ನಾಗ ಸಬ್ಮಿಟ್ ಮಾಡು. ನಾನು ಇನ್ನೊಂದು ತಾಸ್ನಾಗ ಬರ್ತೇನಂತ. ಸರಿ ರೀ ಸರ್. ಇವತ್ತು ಮೇ ಬಿ ಅವರು ಆ ಕೇಸಿಗೆ ಟೈಮ್ ಕೊಡ್ಬೋದು ಅನಿಸ್ತೈತಿ. ಸುಮ್ಮನೆ ಮುಂದಿನ ವಾರಕ್ಕೆ ಟೈಮ್ ತೊಗೊಂಡ್ಬಿಡು ಏನ. ಅಂದ್ರೆ ಒಂದು ಸ್ವಲ್ಪ ಎವಿಡೆನ್ಸ್ ಅದು ಕಲೆಕ್ಟ್ ಮಾಡಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಸಿಕ್ಕಂಗೆ ಆಗ್ತೈತಿ. ಹೌದ್ರಿ ಸರ್. ಇವತ್ತು ಅದ್ರದ್ದು ಸ್ವಲ್ಪ ಟೈಮಿಂಗು ಕೇಳ್ಬೋದು ನಾವು. ಅಂದ್ರೆ ಅವ್ರು ಅಪೀಲಿಗೆ ಹೊಂಟಾರಂತ್ರಿ. ಹಾಗಾಗಿ ನಮ್ಮ ಕ್ಲೈಂಟು ಅದನ್ನ ಹೇಳತ್ತಿದ್ರು, ಸ್ವಲ್ಪ ಟೈಮ್ ಕೊಟ್ಟರೆ ನಮಗೂ ಎಲ್ಲ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಅಂತ ಹೇಳಿ. ಆಯ್ತು ರೀ, ಮುಂದಿನ ವಾರಕ್ಕೆ ಶೆಡ್ಯೂಲ್ ಮಾಡ್ಬಿಡ್ತೇನೆ ತೋರಿ. ಸರಿ, ಮತ್ತೆ ಅದು ಇನ್ನೊಂದು ಇತ್ತಲ್ಲ ಕೇಸು, ಅದನ್ನೇ ಇವತ್ತೇನು ಹ್ಯಾಂಡಲ್ ಮಾಡಕ್ಕೆ ಹೋಗ್ಬೇಡ. ಮೇ ಬಿ ಅದು ನಾಳೆ ಇರ್ಬೋದು ಅನಿಸುತ್ತೆ ಕೇಸ್. ಇವತ್ತು ಸ್ವಲ್ಪ ಸ್ಟಡಿ ಮಾಡಬೇಕು. ಇವತ್ತು ಸಾಯಂಕಾಲ ಬರ್ಬೇಕಾದ್ರೆ ಅದ್ರದ್ದು ರಿಲೇಟೆಡ್ ಫೈಲ್ ತೊಗೊಂಬಂದ್ಬಿಡು. ಸರಿ ರೀ ಸರ್, ನಾನು ಬರ್ಲಿ ರೀ. ಮತ್ತೆ ಏನಾರ ಬೇಕಂದ್ರೆ ನಾನು ಫೋನ್ ಮಾಡು, ನಾನು ಬರ್ತೇನೆ ಅಂತ. ಆಯ್ತಾ? ಹಾಂ ಸರ್, ಸರಿ ಆಯ್ತು. ಅಣ್ಣ, ಓ ಕಾರ್ತಿಕ್, ಬಾ ಕುಂದ್ರ ಬಾ. ಹಾಂ ಅಣ್ಣ, ಇರಲಿ, ನೀವೇನೋ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡತ್ತಿದ್ರೇನ, ನೀವು ಮುಗಿಸ್ರಿ, ನಾನು ಇವ್ರಿಗೂ ವೇಟ್ ಮಾಡ್ತೇನೆ. ಇಲ್ಲ ಆಯ್ತು. ಸರಿ ರೀ ಸರ್, ಹಂಗಂದ್ರೆ ನಾನು ಬರ್ತೇನೆ ತೊಗೊಳ್ರಿ. ಹಾಂ ಹೋಗ್ಬಾ, ಏನಾರು ಅರ್ಜೆಂಟ್ ಇದ್ರೆ ಫೋನ್ ಮಾಡಿ ಮಹೇಶ್. ಆಯ್ತು ರೀ ಸರ್. ಅದು ಅಣ್ಣ, ನೀವು ಬಿಸಿ ಇದ್ರೇನ ಸುಮ್ಮನೆ ಡಿಸ್ಟರ್ಬ್ ಮಾಡ್ತೇನೆ ಅಂತ ಅನ್ಸಾತೈತಿ. ಇಲ್ಲಪ್ಪ, ನಾನು ನಿನಗೀಗ ಫೋನ್ ಮಾಡ್ಬೇಕಂತ ಅನ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ಒಂದು ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಇವ್ರು ಮಾತಾಡತ್ತಿದ್ರ. ನನ್ನ ಕ್ಲೈಂಟ್ ಅಂತ ನೋಡು, ನಮ್ಮ ಜೂನಿಯರ್. ಹಾಗಾಗಿ ಅವ್ರಿಗೆ ಗೈಡೆನ್ಸ್ ಕೊಡತ್ತಿದ್ದೆ. ಏನಾಯ್ತು ಏನೋ ಅಂದಂಗ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಣ್ಣನ ನೆನೆಸ್ಕೊಂಡು ಬಂದ್ಬಿಟ್ಟಿದ್ದಿ ಮನೀಗ. ಏನಿಲ್ಲಣ್ಣ, ಅದು ಸುರೇಶ್ ಅಲ್ಲಿ ಕಾಣಕತ್ತಿಲ್ಲಲ್ಲ. ಹೌನಾ, ಮನಿ ಒಳಗ ಅದನಪ್ಪ. ಏನ್ ಮತ್ತೆ ರೆಸ್ಟೋರೆಂಟಿಗೆ ಹೋದ್ನೇನ? ರಮ್ಯ ಇಲ್ಲಿ? ರಮ್ಯಾನು ಕಾಣ್ಲಿಲ್ಲ. ಓ, ಹಂಗಂದ್ರೆ ಇಬ್ರು ಹೋಗಿರ್ಬೇಕು ಅನಿಸ್ತೈತಿ. ಹೌದಾ, ನಾನು ಆಕ್ಚುಲಿ ಸುರೇಶ್ಗ ಮೀಟ್ ಆಗಕ್ಕಂತ ಬಂದಿದ್ದೆ. ಹೌದಾ, ಯಾಕೋ ಏನಾಯ್ತು? ಏನಿಲ್ಲ ಅಣ್ಣ, ಅದು ನಾನು ಭವ್ಯಾನ್ ಕರ್ಕೊಂಡು ಒಂದೆರಡು ದಿವಸ ಟ್ರಿಪ್ಪಿಗೆ ಹೋಗಿ ಬರ್ಬೇಕಂತ ಪ್ಲಾನ್ ಮಾಡಿದ್ದೆ. ವಾವ್, ಒಳ್ಳೇದಾಯ್ತಲ್ಲ. ಅಂದಂಗ ಭವ್ಯ ಹೆಂಗದಾಳ? ಅದು ಅಣ್ಣ ಪರವಾಗಿಲ್ಲ, ಈಗ ಸ್ವಲ್ಪ ಪಿಕಪ್ ಆಗಕತ್ತಾಳ. ಅಂದ್ರೆ ಎಲ್ಲ ಮರ್ಯಾಕ್ ಟ್ರೈ ಮಾಡತ್ತಾಳ. ನಾನು ಆಕಿನ ಎಷ್ಟಾಗ್ತೈತಿ ಅಷ್ಟು ಧೈರ್ಯ ತುಂಬಾತೇನೆ. ಈ ಪ್ರಪಂಚದೊಳಗಡೆ ಈ ರೀತಿ ಕಷ್ಟ ಅನ್ಭವಿಸ್ತಾ ಇರೋದು ಅವಳೊಬ್ಳ ಅಲ್ಲ ಅಂತ ಹೇಳಿ ನಾನು ಆಕಿಗೆ ಮಂದಟ್ ಮಾಡ್ಕೊಡತ್ತೇನಣ್ಣ. ಹಾ, ಒಳ್ಳೆ ರೀತಿಯಿಂದನ ಮಾಡತ್ತಿದಿ. ಮತ್ತ ಈಗ ಅವಳು ನಿನ್ ಜೊತೆಗೆ ಟ್ರಿಪ್ಪಿಗೆ ಬರಕ್ಕೆ ರೆಡಿ ಆದ್ಲಾ? ಹಾ ಅಣ್ಣ, ಈಗ ಸದ್ಯಕ್ಕೆ ಅವಳಿಗೆ ಒಂದು 4 days ಅಂತ ಹೇಳಿನಿ. 2 days ದಾಂಡೇಲಿ ಒಳಗಡೆ ಸ್ಟೇ ಮಾಡೋಣ ರೆಸಾರ್ಟ್ ಒಳಗೆ. ಆಮೇಲೆ ಬೇಕಂದ್ರೆ ನೆಕ್ಸ್ಟ್ ಬೇರೆ ಎಲ್ಲಾರು ಹೋಗಿ ಬರಕ್ಕೆ ಬರ್ತೈತಿ. 4 days ಅಂದ್ರೆ 4 days ಅಲ್ಲ, ಒಂದು ವಾರನೂ ಹೋಗಿ ಬರೋಣ ಅಂತ ಅಂದೇನಿ. ಆಕೀಗ ಅವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಳಕ್ಕೆ, ಅಂದ್ರೆ ಆಕಿಗೇನು ಪ್ರಾಬ್ಲಮ್ ಒಳಗಡೆ ಅದಾಳಲ್ಲ, ಅದರಿಂದ ಹೊರಗೆ ಬರಲಿ ಮತ್ತು ಅವಳ ಮನಸ್ಥಿತಿನ ಬದಲಾಯಿಸ್ಕೊಳಕ್ಕೆ ಅಂತ ಹೇಳಿ ಒಂದು ವಾರ ಟೈಮ್ ಕೊಟ್ಟೇನಿ. ಅಲ್ಲೋ, ಅದೆಲ್ಲ ಟೈಮ್ ಕೊಟ್ಟು ಹೋಗುವಂಥದ್ದೇನ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೋ ಕಾರ್ತಿಕ? ಅದು ಅಣ್ಣ ಹಂಗಲ್ಲ, ಅದು ಒಂದು ವಾರ ಅಂತ ಅಂದ್ರೆ ಆಕಿ ಬರೀ ನೀನು ಏನೋ ಮಾಡೋ ಬೆಳಿಗ್ಗೆ ರಾತ್ರಿ ಯಾವಾಗ ನೋಡಿದ್ರು ಅದನ್ನೇ ಯೋಚನೆ ಮಾಡ್ಕೊಂತ ಕುಂತಿದ್ಲು. ಹಾಗಾಗಿ ಇವತ್ತು ಸ್ವಲ್ಪ ಮನಿ ಒಳಗೂ ಜಗಳ ಆಯ್ತಂತ ಅನ್ನೋ. ಏನು ಜಗಳನ? ಹಂಗಲ್ಲಪ್ಪ, ಅದು ಅಂದ್ರೆ ಏನು ಮಾತಾಡ್ಸಾತಿಲ್ಲ, ಏನು ಮಾಡಾತಿಲ್ಲ ಅಂತ ಅಮ್ಮಗೆ ಸ್ವಲ್ಪ ಸಿಟ್ಟು ಬಂದಿತ್ತಾ. ಹಾಗಾಗಿ ನಾನು ಅದನ್ನ ಹೇಳೇನಿ. ಆಕಿನೂ ಆಯ್ತು, ನಂದು ತಪ್ಪೈತಿ, ನಾ ಹಿಂಗೆಲ್ಲ ಮಾಡೋದಿಲ್ಲ, ಇನ್ಮೇಲೆ ಬದಲಾವಣೆ ಮಾಡ್ಕೊತೀನಿ ಅಂತ ಹೇಳಿ ಅಂದ್ಲು. ನನಗೆ ಗೊತ್ತಲ್ಲ ಮ್ಯಾಟ್ರು, ಆಕಿನ ಪ್ರಾಬ್ಲಮ್ ಏನೈತೆ ಅಂತ ಹೇಳಿ ನನಗೆ ಗೊತ್ತೈತಿ. ಆದ್ರೆ ಅಪ್ಪ ಅಮ್ಮಗೆ ಗೊತ್ತಿಲ್ಲಲ್ಲ. ಅದ್ರಾಗ ಬೇರೆ ಅಪ್ಪನೂ ಸಪೋರ್ಟ್ ಮಾಡ್ತಾರ. ಅಮ್ಮ ಇವತ್ತು ಯಾಕೆ ಏನಾಗಿತ್ತು ಏನೋ ಗೊತ್ತಿಲ್ಲ, ಒಂಥರ ಸಿಡಿದು ಬಿಟ್ಟಿದ್ಲು. ನನಗೂ ಅರ್ಥ ಆಗ್ತೈತಿ ಕಾರ್ತಿಕ್. ಆದ್ರೆ ಅವ್ರಿಗೆ ಯಾವ ಮ್ಯಾಟ್ರು ಗೊತ್ತಿಲ್ಲಲ್ಲ, ಗೊತ್ತು ಮಾಡೋ ಹಂಗೂ ಇಲ್ಲ. ಹೋಗ್ಲಿ ಬಿಡು, ಸುಮ್ಮನೆ ಏನೇನಾರು ಯೋಚನೆ ಮಾಡ್ಕೋಬೇಡ. ಸರಿ ಬಿಡು, ಹಂಗಾರೆ ಇರು, ಕಾಲ್ ಮಾಡಿ ಕರಿತೇನೆ ಅಂತ ಬರ್ತಾನೆ ಸುರೇಶ್. ಇರ್ಲಿ ಬಿಡೋಣ, ನಾನು ಅಲ್ಲೇ ಹೋಗಿ ಅವ್ನ ಮೀಟ್ ಮಾಡಿ ಪ್ಲಾನ್ ಮಾಡ್ತೀನಿ. ಅಂದ್ರೆ ನನಗೆ ಸ್ವಲ್ಪ ಸ್ಟೇ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಬೇಕಿತ್ತು. ಅವನಿಗೆಲ್ಲ ಈ ಕಾಂಟ್ಯಾಕ್ಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರ್ತಾವಲ್ಲ. ಹಾಗಾಗಿ ಅವನು ಬುಕಿಂಗ್ ಮಾಡಿಸಿದ್ರೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗ್ತಾವು ಅಂತ ಹೇಳಿ ಬಂದೆ. ಹೌದಾ, ಹಂಗಾರ ನಡಿ, ನಾನು ಕೋರ್ಟಿಗೆ ಹೋಗ್ಬೇಕು. ಹೋಗೋದಾರಿ ಒಳಗಡೆ ಅವ್ರ ರೆಸ್ಟೋರೆಂಟಿಗೆ ನಿನಗೆ ಡ್ರಾಪ್ ಮಾಡಿ ನಾನು ಹೋಗ್ತೇನಂತ. ಅಯ್ಯೋ ಬೇಡಣ, ನಾನು ಕಾರ್ ತೊಗೊಂಬಂದೇನಿ, ಮತ್ತೆ ಆ ಕಾರ್ ಇಲ್ಲೇ ಇಟ್ಟು ಹೋಗ್ಲೇನಾ? ಓ ಹೌದಲ್ಲ, ಹಂಗಾರ ಏನು ಇಬ್ರು ನನ್ನ ಬಿಟ್ಟು ಡಿಸ್ಕಸ್ ಮಾಡತ್ತೀರಿ? ಓ ಸುರೇಶ, ಏನೋ ನೀನು ನೋಡಿದ್ರೆ ರೆಸ್ಟೋರೆಂಟ್ಗೆ ಹೋಗಿದ್ದೆ ಅಂತ ಅನ್ಕೊಂಡಾರ ಅಣ್ಣ. ಹೌದು ಸುರೇಶ, ಎಲ್ಲಿ ಇಡೀ ಮನೆ ಹುಡ್ಕಾಡ್ ಬಂದ್ರು ಕಾಣಲಿಲ್ಲ ಅಂತ ನೀನು ಅನ್ನೋದು ರಮ್ಯಾ ಇಲ್ಲಿ. ಅಯ್ಯೋ ರಮ್ಯಾನ, ಅದು ಭಾಳ ದಿವಸ ಆಗಿತ್ತಲ್ಲ ಅವ್ರ ಅಮ್ಮನ ಗಾರ್ಮೆಂಟ್ಸ್ ಕಡೆ ಹೋಗಿ. ಹಾಗಾಗಿ ಈಗ ಇವತ್ತು ಆ ಕಡೆ ಹೋಗಿ ಬರ್ತೇನೆ ಅಂತ ಅಂದ್ಲು. ನನಗೂ ಬೇರೆ ಏನು ಕೆಲಸ ಇರಲಿಲ್ಲ, ಹಾಗಾಗಿ ಸುಮ್ಮನಿದ್ದೆ. ಇನ್ಮೇಲೆ ರೆಸ್ಟೋರೆಂಟ್ಗೆ ಹೋಗ್ಬೇಕಿತ್ತು. ಅದು ನಾನು ನಿನ್ಗೆ ಅಲ್ಲೇ ಹುಡುಕಿ ಅಮ್ಮನೆಲ್ಲ ಮಾತಾಡ್ಸಿ ಬಂದಲ್ಲ, ನೀ ಇರ್ಲೇ ಇಲ್ಲ. ಅಯ್ಯೋ, ನಾನು ರಮ್ಯಾನ್ ಡ್ರಾಪ್ ಮಾಡಕ್ ಹೋಗಿದ್ದೆ. ಓ ಹೌದಾ, ಒಳ್ಳೇದಾಯ್ತು ಬಿಡು. ಬಾಯ್ಲೆ, ನಿನ್ನ ಹತ್ರ ಮಾತಾಡ್ಬೇಕಂತಂದೇಳಿ ಬಂದಿದ್ದ ಕಾರ್ತಿಕ್. ಅದೇನೋ ಅವನು ಒಂದು 4-5 days ಟ್ರಿಪ್ಪಿಗೆ ಪ್ಲಾನ್ ಮಾಡೋಣಂತ, ಸ್ವಲ್ಪ ಹೆಲ್ಪ್ ಮಾಡು. ಓ ಅದಾ, ಎಲ್ಲಿ ಹೋಗ್ಬೇಕಂತ ಮಾಡಿ ಕಾರ್ತಿಕ್? ಅದು ದಾಂಡೇಲಿ ರೆಸಾರ್ಟ್ಗೆ ಹೋಗ್ಬೇಕಂತ ಮಾಡೀನಿ. ನಿನಗೆ ಯಾವ್ದಾರ ರೆಸಾರ್ಟ್ ಗೊತ್ತಿದ್ರೆ ಒಂದು ಸ್ವಲ್ಪ ಹೇಳು, ಬುಕ್ ಮಾಡ್ಕೊಡು. ಓ ಅದಕ್ಕೇನಂತ, ಅವರು ಅಂದ್ರೆ ನನ್ನ ಫ್ರೆಂಡಿಂದ ಒಂದು ರೆಸಾರ್ಟ್ ಐತಿ. ನಿನಗೆ ಫ್ಯಾಮಿಲಿ ಫ್ರೆಂಡ್ ಅಂತ ಅಂದ್ರೆ ಒಂದು ಸ್ವಲ್ಪ ಡಿಸ್ಕೌಂಟು ಸಿಗ್ತೈತಿ. ಏನು ಸಾಹೇಬ್ರು ಫುಲ್ ಝೂಮ್ ಒಳಗೆ ಹೊಂಟ್ಬಿಟ್ಟಾರ? ಅಯ್ಯೋ ಏನಿಲ್ಲ ಬಿಡು ಸುರೇಶ, ನಿನಗೆ ಗೊತ್ತಿರ್ಲಾರ್ದ ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಭವ್ಯನ ಈ ಪ್ರಾಬ್ಲಮ್ ಇಂದ ಹೊರಗ್ತಾರಣ ಅಂತ ಏನೇನೋ ಕಸರತ್ ಮಾಡತ್ತೇನಪ್ಪ. ಓ ಹೌದಾ, ಒಳ್ಳೇದಾಯ್ತು ಬಿಡು. ಅವಳಿಗೂ ಒಂದು ರೀತಿಯಿಂದ ಬದಲಾವಣೆ ಆದಂಗೆ ಆಗ್ತೈತಿ. ಒಂದು ಕೆಲಸ ಮಾಡ್ತೀನಿ, ನನ್ನ ಕ್ಲೋಸ್ ಕಾಂಟ್ಯಾಕ್ಟ್ ಇದಾನ ಒಬ್ಬನ ಫ್ರೆಂಡ್. ಅಂದ್ರೆ ನಾನು ಒಂದೆರಡು ಸರಿ ಹೋಗಿ ಬಂದೇನಿ. ನೀನಾ ಯಾವಾಗೋ? ಅಯ್ಯೋ ಅಣ್ಣ, ಹೋಗಿ ಬಂದೇನಿ ಅಂತ ಅಂದ್ರೆ ರಮ್ಯಾನ್ ಕರ್ಕೊಂಡಲ್ಲ, ಅವಾಗ ಇವಾಗ ಅಂತ ಹೇಳಿ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗಿ ಬರ್ತಿದ್ನಲ್ಲ, ಅವಾಗ ಆ ಕಡೆ ಹೋದಾಗ ಅಲ್ಲೇ ಸ್ಟೇ ಮಾಡಿ ಬಂದೀನಿ. ಹೌದಾ, ಅದ ಅನ್ಕೊಂತೀನಿ. ನೀನು ರಮ್ಯಾನ್ ಕರ್ಕೊಂಡು ಎಲ್ಲೂ ಹೋಗೇ ಇಲ್ಲ. ಮದುವೆ ಆದಾಗ ಒಮ್ಮೆನೋ ಯಾವುದೋ ಟ್ರಿಪ್ಪಿಗೇನೋ ಅಂತ ಕರ್ಕೊಂಡು ಹೋಗಿದ್ದಿ, ಅದು ಆ ಕಡೆ ಬೆಂಗಳೂರು ಕಡೆಗೆ. ಬೆಂಗಳೂರು ಅಂತ ನೋಡು, ಗೋವಾ ಕಡೆಗೆ. ಈ ಕಡೆ ದಾಂಡೇಲಿಗೆ ಯಾವಾಗ ಹೋದೆಪ್ಪ ಅಂತ ನೋಡಕತ್ತೇನೆ ನಾನು. ನಮ್ಮ ಹಣೆ ಬರೋ ಹೆಂಗೈತೆ ಅಂದ್ರನ, ಇಲ್ಲೇ ಇದ್ರು ಹೋಗಕ್ ಆಗಲ್ ನೋಡು. ಹೌದಾ, ನೀನಾರ ಮದುವೆ ಆಗಿ ಹೊಸರಾಗಾರ ನಿನ್ನ ಹೆಂಡತಿನ ಕರ್ಕೊಂಡು ಹೋಗಿ ಬಂದಿ. ನಾನಂದ್ರು ಮದುವೆ ಆಗಿ ತಿರ್ಗಾ ನನ್ನ ಮಗಳು ಹುಟ್ಟಿದ್ಲು, ಇನ್ನು ಎಲ್ಲೂ ಹೋಗಿಲ್ಲ ನನ್ನ ಹೆಂಡತಿನ ಕರ್ಕೊಂಡು. ಹಂಗಾರ ಅಣ್ಣ ಒಂದು ಪ್ಲಾನ್ ಮಾಡೋಣಲ್ಲ, ಇಷ್ಟು ಸೇರಿ ಫುಲ್ ಫ್ಯಾಮಿಲಿ ಸಮೇತ ಹೋಗ್ಬಿಡೋಣ.
ಅಯ್ಯೋ ಹುಚ್ಚಪ್ಪ, ನೀವು ಈಗ ಹೊಸದಾಗಿ ಮದುವೆ ಆಗಿರಿ, ನೀವು ಹೋಗಿ ಬರ್ರಿ, ಇನ್ನೊಂದ್ಸಲಿ ಇಷ್ಟು ಸೇರಿ ಹೋಗಕ್ ಬರ್ತೈತಿ. ಅಯ್ಯೋ ಅಣ್ಣ ಏನಾಗಲ್ಲ, ಇಷ್ಟು ಫ್ಯಾಮಿಲಿ ಸೇರಿ ಹೋದ್ರ ಅದ್ರಾಗ ಸಿಗುವಂತ ಮಜಾನ ಬೇರೆ. ಏನಂತಿಪ್ಪ ಸುರೇಶ್ ಅಣ್ಣ? ಏ ಬೇಡಪ್ಪ, ಈಗ ಸ್ವಲ್ಪ ಕೆಲಸ ಭಾಳ ಅದಾವು, ನೀವು ಅಷ್ಟೇ ಹೋಗಿ ಬರ್ರಿ, ಇನ್ನೊಂದ್ಸರಿ ಹೋಗಿ ಬರಕ್ ಆಗ್ತೈತಿ. ನೋಡೋಣ, ನಾವು ಇಷ್ಟೆಲ್ಲ ಪ್ಲಾನ್ ಮಾಡಕತ್ರ ಯಾರು ಬರಾಕ ರೆಡಿ ಇಲ್ಲ. ಅದು ಹಂಗಲ್ಲ ಕಾರ್ತಿಕ್, ಈ ಸಲ ನೀನು ಹೋಗ್ಬಾ, ಆಮೇಲೆ ಇಷ್ಟು ಸೇರಿ ಹೋಗಕ್ ಬರ್ತೈತಿ. ಅಂದ್ರ ಮಧು ಇನ್ನೂ ಅಲ್ಲೇ ಅದಾಳ. ನಾನು ಆಕಿನ ನೆಕ್ಸ್ಟ್ ವೀಕ್ ಅದು ಹೋಗಿ ಕರ್ಕೊಂಬರ್ಬೇಕಂತ ಪ್ಲಾನ್ ಮಾಡತ್ತೀನಿ. ಅಮ್ಮಗೆ ಹೇಳಿನಿ, ಯಾವತ್ತರ ಒಳ್ಳೆ ದಿವಸ ಇದ್ರೆ ನೋಡಿ ಹೇಳ್ತೀನಿ ಅಂದಾರ, ಹೋಗಿ ಕರ್ಕೊಂಬರ್ತೀನಿ. ಈಗ ಇನ್ನು ಪಾಪು ಸಣ್ಣಕ್ಕೆ ಅದಾಳ, ಬೇರೆ ಬೇರೆ ಪ್ಲೇಸಿಗೆ ಹೋದ್ರ ಈಗ ಅಡ್ಜಸ್ಟ್ ಆಗಂಗಿಲ್ಲ. ಆಮೇಲೆ ಸುಮ್ನ ರಿಸ್ಕ್ ಯಾಕ ಅಂತ ಹೇಳಿ ಸುಮ್ಮನೆ ಅದೀನಿ. ಅವನು ಸುರೇಶ್ ಯಾವ್ದೋ ಪ್ರಾಜೆಕ್ಟ್ನಾಗ ಬಿಸಿ ಅದಾನ. ನೆಕ್ಸ್ಟ್ ಮಂತ್ ಇಲ್ಲ, ಅದ್ರ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅಂತ ಬಿಡು. ಸರಿ ಬಿಡೋಣ. ಅಂದಂಗ ಸುರೇಶ, ಏನೋ ಹೇಳ್ತಾ ಇದ್ದೀನಿ ನೀನು. ಅದೇನೋ ರೆಸಾರ್ಟ್ ಬುಕ್ ಮಾಡ್ಕೊಡ್ತೀನಿ, ನೀನು ಒಂದು ಅರೌಂಡ್ 12-12:30 ಅಲ್ಲೇ ರೆಸಾರ್ಟ್ನ ರೀಚ್ ಆಗ್ಬೇಕು. ಇನ್ನೊಂದೇನಂದ್ರೆ ನನ್ನ ಫ್ರೆಂಡಿನ ರೆಸಾರ್ಟ್ ಇರೋದು ಅಲ್ಲೇ ದಾಂಡೇಲಿ ಇದು ರಿವರ್ ಐತಲ್ಲ, ಆ ರಿವರ್ ಪಕ್ಕಕ್ಕೆ. ಹಾಗಾಗಿ ನಿನಗೆ ರೆಸಾರ್ಟ್ ಒಳಗಡೆ ಇದ್ರು ಕೂಡ ಆ ರೂಮಿಂದ ನಿನಗೆ ಅದು ಫುಲ್ ರಿವರ್ ಸೈಡ್ ಏನು ವ್ಯೂ ಐತಲ್ಲ, ಅದಿಷ್ಟು ಎಷ್ಟು ಚಂದ ಕಾಣ್ತೈತಿ. ಹೋದ್ ಕೂಡಲೇ ಒಂದು ಸ್ವಲ್ಪ ತನ ಇಬ್ರು ಹಂಗೆ ಟೈಮ್ ಸ್ಪೆಂಡ್ ಮಾಡ್ರಿ, ನೀನು ಮತ್ತು ಭವ್ಯ. ಅಲ್ಲೆಲ್ಲ ಗೇಮ್ಸ್ ಇದಾವೆ, ಗೇಮ್ಸ್ ಎಲ್ಲ ಆಟಾಡ್ರಿ. ಆಮೇಲೆ ಮಧ್ಯಾಹ್ನ ಲಂಚ್ ಮಾಡ್ಕೊಂಡು ಸೀದಾ ಅಲ್ಲಿ ಹಿಂದೆ ರಿವರ್ ಐತಲ್ಲ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ಅವರು ಬೋಟಿಂಗ್ ಎಲ್ಲ ಇರ್ತೈತಿ, ಬೋಟಿಂಗ್ ಮುಗಿಸ್ಕೊರಿ, ಕಾಯಾಕಿಂಗ್ ಮುಗಿಸ್ಕೊರಿ, ಮತ್ತು ಜಾರ್ಬಿಂಗ್ ಎಲ್ಲ ಮಾಡ್ಕೊಳ್ರಿ. ಅದೆಲ್ಲ ಆದ್ಮೇಲೆ ಸಾಯಂಕಾಲ ಒಂದು 5-5:30 ಅಷ್ಟೊತ್ತಿಗೆ ಟೀ ಬ್ರೇಕ್ ಇರ್ತೈತಿ. ಟೀ ಕುಡಿದ್ಬಿಟ್ಟು ಲೈಟಾಗಿ ಏನಾದ್ರು ಸ್ನಾಕ್ಸ್ ಕೊಡ್ತಾರೆ, ಸ್ನಾಕ್ಸ್ ತಗೊಳ್ರಿ. ಅಲ್ಲಿಂದ ಸೀದಾ ನೀವು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬಿಡ್ರಿ. ಅಲ್ಲಿ ತನಕ ನೈಟ್ ಆಗ್ಬಿಡ್ತೈತಿ. ಒಂದು 7:30-8 ಈಗ ರೈನ್ ಡಾನ್ಸ್ ಶುರು ಆಗ್ತೈತಿ, ಅಲ್ಲೇ ಎಂಜಾಯ್ ಮಾಡ್ರಿ. ನೆಕ್ಸ್ಟ್ ನೈಟ್ 9 ಏನೋ ಡಿನ್ನರ್ ಕೊಡ್ತಾರೆ. ಹಂಗಲ್ಲೇ ಜಸ್ಟ್ ಪಬ್ ಥರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಡಾನ್ಸ್ ಮಾಡ್ಬೇಕಾದ್ರೆ ಡಾನ್ಸ್ ಮಾಡ್ಬೋದು. ನಿಮ್ಗೆ ಬೇಕಂದ್ರೆ ಅಲ್ಲಿ ಹೋಗ್ರಿ, ಇಲ್ಲಾಂದ್ರೆ ನೀವು ಹೊರಗಡೆನ ಹಂಗೆ ಸುಮ್ಮನೆ ಏನೇನು ರೆಸಾರ್ಟ್ ಸುತ್ತ ನೋಡ್ಕೊಂಡ್ ಬರ್ಬೋದು. ಅದು ಆಮೇಲೆ ಬೆಳಗ್ಗೆ ತಕ್ಷಣ ನಿಮಗೆ ಟ್ರಕ್ಕಿಂಗು ಅದು ಇದು ಎಲ್ಲ ಇರ್ತೈತಿ. ಆಮೇಲೆ ನೈಟು ಮಳೆ ಏನು ಇಲ್ಲ ಅಂತಂದ್ರೆ ಫೈರ್ ಕ್ಯಾಂಪ್ ಇರ್ತೈತಿ, ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಸ್ವಲ್ಪ ಜಂಗಲ್ ವಾಕ್ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಅಲ್ಲೇ ಮೌಳಂಗಿ ಐತಲ್ಲ, ಅಲ್ಲೇ ನಿನಗೆ ಗೋ ಕಾರ್ಟಿಂಗ್ ಅಂತೆಲ್ಲ ಐತಿ, ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಗೇಮ್ಸ್ ಎಲ್ಲ ಅದಾವಲ್ಲಿ. ಅಯ್ಯೋ ಸುರೇಶ, ಅದು ಅಲ್ಲೆಲ್ಲ ಏನ್ ಗೇಮ್ಸ್ ಅದಾವ? ಅಯ್ಯೋ ಅಣ್ಣ, ಈಗ ಭಾಳ ಇಂಪ್ರೂವ್ ಮಾಡ್ಯಾರ. ಅಲ್ಲಿ ಮುಂಚೆ ಎಲ್ಲ ಫ್ರೀ ಎಂಟ್ರಿ ಇತ್ತಲ್ಲ, ಅಂದ್ರೆ ಯಾರು ಬೇಕಾದ್ರೂ ಹೋಗ್ಬೋದಿತ್ತು. ಈಗ ಹಂಗಿಲ್ಲ, ಎಲ್ಲ ಗೇಟ್ ಮಾಡ್ಯಾರ. ಆಮೇಲೆ ಪರ್ ಹೆಡ್ 30 ರೂಪೀಸ್ ಅಂತ ತಗೋತಾರ. ಒಳಗಡೆ ಹಂಗೆ ಅಡ್ಡಾಡ್ಕೊಂತ ಪೂರ್ತಿ ಏನೇನೈತಲ್ಲ ಅಲ್ಲೇ ಫುಲ್ ಫಾರೆಸ್ಟ್ ಎಲ್ಲ ನಾವು ಸುತ್ತಾಡ್ಕೊಂಡ್ ಬರ್ಬೋದು. ಆಮೇಲೆ ನೀರಿಗಂತೂ ಇಳಿಯೋಂಗಿಲ್ಲ, ಬೇಕಂದ್ರೆ ಬೋಟಿಂಗ್ ಗಿಟಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಸಪ್ರೇಟ್ ಚಾರ್ಜಸ್ ಇರ್ತಾವೆ. ಮತ್ತೆ ಇನ್ನೂ ಏನೇನ ಗೇಮ್ಸ್ ಅದಾವಪ್ಪ, ನಾನು ಹೋಗಿಲ್ಲ. ಜಸ್ಟ್ ಅಲ್ಲಿ ಫಾರೆಸ್ಟ್ ಒಳಗಡೆ ಒಂದು ರೌಂಡ್ ಹೊಡ್ಕೊಂಡ್ ಬಂದೆ ಅಷ್ಟ. ಆಮೇಲೆ ಅಲ್ಲಿ ಏನೇನು ಅದಾವಲ್ಲ ಗೇಮ್ಸ್, ಅಂದ್ರೆ ಬೇರೆ ಬೇರೆ ಎಲ್ಲ ಗೇಮ್ಸ್ ಇರ್ತಾವಲ್ಲ, ಆಟ ಆಡ್ಕೊಂಡು ಆಮೇಲೆ ಬಂದು ಇರ್ಬೇಕಂದ್ರೆ ನೆಕ್ಸ್ಟ್ ಎಲ್ಲಾರು ಹೋಗ್ಬೋದು. ಅವತ್ತು ಸ್ಟೇ ಮಾಡ್ಬೇಕಂದ್ರೆ ಸ್ಟೇ ಮಾಡ್ಬೋದು, ಬೇಡ ಅಂತಂದ್ರೆ ನೆಕ್ಸ್ಟ್ ಎಲ್ಲಾರು ಹೋಗ್ಬೋದು. ಸರಿ ಬಿಡಪ್ಪ, ನನಗೆ ಈಗ ಟ್ರಿಪ್ ಎಂಜಾಯ್ ಮಾಡ್ದಂಗೆ ಆಗ್ಬಿಡ್ತು. ಸರಿ ನೋಡೋಣ, ಒಂದು ಒಳ್ಳೆ ಫ್ರೆಂಡ್ನ ಹೇಳು, ನಾನು ಹೋಗಿ ಸ್ವಲ್ಪ ಹೆಲ್ಪ್ ತಗೋತೀನಿ. ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಏನು ಎತ್ತ ಅಂತ ಹೇಳಿ ಆಮೇಲೆ ಪ್ಲಾನ್ ಮಾಡಿದ್ರೆ ಆಯ್ತು. ನೀ ಏನು ಯೋಚನೆ ಮಾಡಬೇಡ. ಒಂದು ಕೆಲಸ ಮಾಡು, ಈ ಟ್ರಿಪ್ಪಿಂದ ಎಲ್ಲ ಪ್ಲಾನಿಂಗ್ ನಾ ಸೆಟ್ ಮಾಡ್ಕೊಡ್ತೀನಿ ನಿನಗೆ. ಅಷ್ಟಲ್ಲ, ಫುಡ್ ಗಿಡ್ ಏನು ಪ್ರಾಬ್ಲಮ್ ಆಗಬಾರ್ದು. ಎಷ್ಟು ದಿವಸಕ್ಕೆ ಬೇಕಪ್ಪ? ಸ್ಟಾರ್ಟಿಂಗ್ ಒಂದು 4 ಡೇಸಿಗೆ ಮಾಡ್ಕೊಡು. ಭವ್ಯ ಹೆಂಗಿರ್ತಾಳೆ ನೋಡಿ, ಆಮೇಲೆ ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡ್ಬೇಕಾ ಅಥವಾ ವಾಪಸ್ ಬರ್ಬೇಕಾ ನೋಡ್ತೀನಿ. ಹೋಗೋದು ಹೊಂಟಿದಿ, ಟೈಮ್ ಇದ್ರೆ 1 ವೀಕ್ ಹೋಗಿ ಬಂದ್ಬಿಡ. ಮತ್ತೆ ಆಮೇಲೆ ಮಕ್ಳು ಮರಿ ಅದು ಇದು ಅಂತ ಹೇಳಿ ಆ ಜಂಜಾಟದಾಗ ಎಲ್ಲೂ ಹೋಗಕ್ಕಾಗಲ್ಲ. ಈಗ ನೋಡು, ನಮ್ಮ ಅಣ್ಣ ಆಗಿಲ್ಲ. ಅದು ನಿಜಾನೋ ಕಾರ್ತಿಕ್? ಅಂದ್ರೆ ಒಂದು ವಾರಕ್ಕೆ ಪ್ಯಾಕೇಜ್ ಬುಕ್ ಮಾಡ್ಬಿಡ ಅಂತ ಹೇಳ್ತೀರಣ್ಣ? 1 ವೀಕ್ ಹೋಗಿ ಬಂದ್ಬಿಡು. ಸರಿ ಬಿಡೋಣ. ಸ್ಟಾರ್ಟಿಂಗ್ ಒಂದು 2 ಡೇಸ್ ಅಲ್ಲಿ ಹೋಗಿ ಬರಕ್ ಬರ್ತೈತಿ. ಆಮೇಲೆ ನೋಡೋಣ, ಕೊಡಗು ಮಡಿಕೇರಿ ಅಲ್ಲೆಲ್ಲ ಪ್ಲಾನ್ ಮಾಡಿದ್ರೆ ಆಯ್ತು. ಸರಿ ಆಯ್ತು ಸುರೇಶ, ಅದೇ ನೋಡು, ಎಲ್ಲ ಸ್ವಲ್ಪ ಹೆಲ್ಪ್ ಮಾಡು, ಪ್ಲಾನಿಂಗ್ ಮಾಡ್ಕೊಡು. ನಾನು 1 ನಿಮಿಷ ಇನ್ಸ್ಪೆಕ್ಟರ್ ಫೋನ್ ಮಾಡತ್ತಾರ, ಮಾತಾಡಿ ಬರ್ತೀನಿ. ಸರಿನಾ? ಅಂದಂಗ ಅದು ಕೇಸಿಂದ ಏನಾತಂತ ಗೊತ್ತಾಗ್ಲಿಲ್ಲ. ಇಲ್ಲ, ಮೇ ಬಿ ಅದನ್ನ ಹೇಳಕ್ಕೆ ಫೋನ್ ಮಾಡ್ತಿರ್ಬೋದು. 1-2 ನಿಮಿಷ ಬಂದೆ. ಹಲೋ, ಹಾಂ ಸರ್ ಹೇಳಿ. ಆತಲೇನಪ್ಪ, ಎಲ್ಲ ಫಿಕ್ಸ್ ಆದಂಗೆ ಆತು. ನೋಡು, ಭವ್ಯನ ಚಂದ ಸುತ್ತಾಡ್ಸ್ಕೊಂಬ. ಯಾವುದೋ ಕಾರಣಕ್ಕೂ ನಾಳೆ ನೀನು ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಇಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಒಟ್ಟ ಜಗಳ ಆಗ್ಬಾರ್ದು. ಆಕ್ಚುಲಿ ಸುರೇಶ, ನನಗೆ ಅಡ್ಡಾಡ್ಸ್ಬೇಕು ಅನ್ನೋದೇನೂ ಇಲ್ಲ. ಆಕಿನ ಈ ಮನಸ್ಥಿತಿಯಿಂದ ಹೊರಗೆ ತಂದ್ರೆ ಸಾಕಾಗಿತ್ತು ನಂಗೆ ನಿಜವಾಗ್ಲು. ಯಾಕಂದ್ರೆ ಆಕಿ ಯಾವ ಮ್ಯಾಟರ್ ಒಳಗಡೆನೂ ಇಂಟ್ರೆಸ್ಟ್ ತೋರ್ಸಾತಿಲ್ಲ. ಹಾಗಾಗಿ ಹೆಂಗಾರ ಮಾಡಿ ಆಕಿನ ಬದಲಾವಣೆ ಮಾಡ್ಬೇಕಂತ ಹೇಳಿನ ನಾನು ಈ ಪ್ಲಾನ್ ಮಾಡಿದೆ. ಹೇಳಿದೆ ಹ್ಞೂ ಅಂತಾನು ಅಂದ್ಲು. ಆಮೇಲೆ ಇನ್ಮೇಲೆ ಅದ್ರೊಳಗಡೆನ ಅಂದ್ರೆ ಅದ ಗುಂಗೊಳಗಡೆ ಇರೋದಿಲ್ಲ, ಬದಲಾಗ್ತೀನಿ ಅಂತಾನು ಅಂದ್ಲು. ಅಂದ್ರೆ ಒಳ್ಳೇದಾಯ್ತಲ್ಲ, ಸ್ವಲ್ಪ ಟೈಮ್ ಬೇಕು ಬಿಡೋ. ದಿನ ಅಂತಂದ್ರೆ ಆಕಿಗೂ ಬೇಜಾರಾಗ್ತಾನೆ ಇರ್ತೈತಿ. ಅಂದ್ರೆ ಹೆಂಗರಾಗ್ಲಿ ಸುತ್ತಿ ಬೆಳೆಸಿ ನೀನಾದ್ರೂ ಆ ಮ್ಯಾಟರ್ ತೆಗಿತಿದ್ದಿ, ಇಲ್ಲಾಂದ್ರೆ ಆಕಿನಾರ ತೆಗಿತಾಳ. ಹಾಗಾಗಿ ನಾನೇನ್ ತೆಗೆದಿಲ್ಲಪ್ಪ, ಅವಳು ಆ ರೀತಿ ಬೇಜಾರಿಂದ ಇರೋದ್ ನೋಡಿನ ನಾನು ಸಮಾಧಾನ ಮಾಡ್ತಿರ್ತೀನಿ. ಹಂಗಲ್ವೋ, ಸಮಾಧಾನ ಮಾಡಕಾರ ಆ ಮ್ಯಾಟರ್ ನೆನಪಾಗ್ತತಾ? ಏನ್ ಮಾಡ್ಲಿ, ನಾ ಎಷ್ಟು ಹೇಳಿದ್ರು ಆಕಿ ಒಟ್ಟ ಸುಧಾರ್ಸಕತೆ ಇಲ್ಲ. ಇವತ್ತಿಂದ ಒಳ್ಳೆ ಕ್ಷಣಗಳನ್ನ ಅನುಭವಿಸ್ತೀನಿ, ಪಾಸಿಟಿವ್ ಆಗಿರ್ತೀನಿ ಅಂತ ಅಂದಾಳ. ಅಣ್ಣ ಬಂದ್ರಿ? ಏನಂದ್ರು ಇನ್ಸ್ಪೆಕ್ಟರ್? ನಿನ್ಗೊಂದು ಗುಡ್ ನ್ಯೂಸ್. ಏನಣ್ಣ ಅದು? ಅದು ಏನಂದ್ರ, ಭವ್ಯ ಜೀವನ ಹಾಳು ಮಾಡಿದ್ನಲ್ಲ ಅವ್ನು ಇವತ್ತು ಸಿಕ್ಬಿದ್ದ, ಪೊಲೀಸರು ಅರೆಸ್ಟ್ ಮಾಡ್ಯಾರ ಅವನಿಗೆ. ಹೌದಣ್ಣ? ಆದ್ರೆ ನಾವು ಭವ್ಯಕ್ಕೆ ಹಿಂಗ ಆಗೈತಿ ಅಂತ ಹೇಳಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ವಿತೌಟ್ ಕಂಪ್ಲೇಂಟ್? ಹೌದಣ್ಣ, ಅದು ಹೆಂಗ್ ಸಾಧ್ಯ? ನನ್ನ ಅಷ್ಟು ಕೈಲಾಗ್ದವನು ಅಂತ ಅನ್ಕೋಬೇಡ್ರಿ. ನನ್ನ ಮೈಂಡ್ ಅಂದ್ರೆ ಏನಂತ ತಿಳ್ಕೊಂಡಿರಿ, ಮಾಸ್ಟರ್ ಮೈಂಡ್. ಹ್ಞೂ ಅಣ್ಣ, ಒಪ್ಪದೆ. ಆದ್ರೆ ಹೆಂಗಂತ ಸ್ವಲ್ಪ ಹೇಳಿ ನಮಗೂ ಡೌಟ್ ನ ಕ್ಲಿಯರ್ ಮಾಡ್ರಿ ಅಣ್ಣ. ಅಂದಂಗ ಇದು ಏನದನಲ್ಲ, ಇವನ್ ಜೊತೆಗ ಮೇನ್ ಒಂದು ಗ್ಯಾಂಗ್ನಾಗ ಹಿಡಿದ್ಬಿಟ್ಟಾರ ಪೊಲೀಸರು, ಗೊತ್ತೈತಿ? ಅಯ್ಯಪ್ಪ, ಈ ಒಂದು ಮನುಷ್ಯನ ಹಿಡಿಯಕ್ ಹೋಗಿ ಪೊಲೀಸರಿಗೆ ಎಷ್ಟೆಲ್ಲಾ ಕ್ಲೂಸ್ ಸಿಕ್ತು, ಎಷ್ಟೆಲ್ಲಾ ಜನರಿಗೆ ತೊಂದರೆ ಆಗುತ್ತೆ ತಪ್ಪು, ಗೊತ್ತೈತಿ? ಏನು
ಅವ್ನ ಹಿಂದೆ ಒಂದು ದೊಡ್ಡ ಗ್ಯಾಂಗ ಇತ್ತ. ಅಯ್ಯೋ ಅವನಿಂದ ಅಲ್ಲನೋ, ಅವನೊಬ್ಬ ಪುಡಿ ರೌಡಿ, ಪುಡಿಗಾಸಿಗ ಏನಾರ ಕೆಲಸ ಮಾಡ್ತಿದ್ದ. ಆದ್ರ ಭವ್ಯನ್ ಮೇಲೆ ಸ್ವಲ್ಪ ಸೇಡಿತ್ತಲ್ಲ, ಹಾಗಾಗಿ ಭವ್ಯ ಕಂಡ್ಕೊಂಡ್ಲ ಅವ್ನು ಇಂಥ ಕೆಲಸ ಮಾಡ್ಯಾನ. ಇಲ್ಲ ಅಂದ್ರ ದುಡ್ಡು ಮಾಡಬೇಕು ಅನ್ನೋಂಗಿದ್ರೆ ಅವ್ನೇನ್ ಮಾಡ್ತಿದ್ದ, ಭವ್ಯನ್ ಕಿಡ್ನಾಪ್ ಮಾಡಿದಾಗ ನಮ್ಗೆ ಕಾಲ್ ಮಾಡಿ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದ. ಆದ್ರೆ ಅವನು ಸ್ವಲ್ಪ ಹೆದ್ರು ಪುಕ್ಲಾನು ಅದಾನ, ಏನೋ ದ್ವೇಷಕ್ಕೆ ಹಿಂಗ್ ಮಾಡ್ಬಿಟ್ಟಾನ. ಆಮೇಲೆ ಅವನಿಗೆ ಏನ್ ಮಾಡ್ಬೇಕಂತಾನು ಗೊತ್ತಾಗಿಲ್ಲ, ಓಡ್ ಹೋಗ್ಬೇಕು ಅಂತಂದ್ರೆ ತಪ್ಪಿಸ್ಕೊಂಡು ಹೊಂಟಿದ್ದ. ಬಟ್ ಪೊಲೀಸರಿಗೆ ಇದಾಗ್ಲಿ ವಿಷಯ ಗೊತ್ತಾಗಿತ್ತಲ್ಲ, ನಾವು ಹಗುರಕ್ಕೆ ತಿಳಿಸಿದ್ವಿ, ಆದ್ರೆ ಕಂಪ್ಲೇಂಟ್ ಏನು ಕೊಟ್ಟಿದ್ದಿಲ್ಲ. ಅವನಿಗೆ ಪೊಲೀಸರು ಸ್ವಲ್ಪ ಹೆದರ್ಸಿ ಕೈ ಬಿಡ್ಬೇಕಂತ ನೋಡಿದ್ರು, ಆದ್ರ ಅಲ್ಲಿ ಆಗಿದ್ ಮ್ಯಾಟರೇ ಬೇರೆನೋ. ಅಣ್ಣ ಅಂದಂಗ ಪೊಲೀಸರಿಗೆ ಅವ್ನು ಹೆಂಗ್ ಸಿಕ್ಕಾಕೊಂಡ ಅಂದ್ರ ಭವ್ಯನ ಹತ್ರ ಫೋಟೋನು ಇಲ್ಲ, ಅವಳು ಕಂಪ್ಲೇಂಟು ಕೊಟ್ಟಿಲ್ಲ, ಏನು ಗೊತ್ತೇ ಇಲ್ಲ. ಆದ್ರ ಇದಕ್ಕ ಹೇಳೋದು, ಪೊಲೀಸರಿಗೆ ಒಂದೇ ಒಂದು ಸ್ವಲ್ಪ ಕ್ಲೂ ಸಿಕ್ಕರು ಸಾಕು ಜನ್ಮ ಜಾಲಾಡ್ಬಿಡ್ತಾರೆ. ಅದು ಈ CC ಕ್ಯಾಮ್ರಾ ಫುಟೇಜ್ ಇಂದ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ನೋಡು, ಮುಖ ಕಂಡಿಲ್ಲ, ಆದ್ರ ಯಾವ ಪ್ಲೇಸಿಗೆ ಹೋದ್ರು ಎಲ್ಲಿ ಹೋದ್ರು ಅದೆಲ್ಲ ಗೊತ್ತಾಯ್ತಲ್ಲ. ಅದ್ರ ಜಾಡ್ ಹಿಡ್ಕೊಂಡು ಹೋದಾಗ ಆ ಮನುಷ್ಯ ಅಲ್ಲೇ ಇದ್ದ. ಇನ್ಫ್ಯಾಕ್ಟ್ ಅವನು ಇನ್ನೊಂದ್ ಸ್ವಲ್ಪ ಹೊತ್ಬಿಟ್ಟು ಅಲ್ಲಿನೋ ತಪ್ಪಿಸ್ಕೊಂಡು ಹೋಗ್ತಿದ್ನೇನೋ, ಲಕ್ಕಿಲಿ ಪೊಲೀಸರ ಕೈಗೆ ಸಿಕ್ಕ. ಅದ ಕಿಡ್ನಾಪ್ ಮಾಡಿದ ಮನುಷ್ಯ ಅಲ್ಲೇ ಇದ್ದ. ಹಾಗಾಗಿ ಅವ್ರೇನ್ ಮಾಡಿದ್ರು, ಅವನನ್ನ ಹಿಡ್ಕೊಂಡು ನಾಲ್ಕು ತದಕಿದ್ರು. ಅವಾಗ ಈ ಸತ್ಯ ಎಲ್ಲ ಬಾಯ್ಬಿಟ್ಟ. ಆದ್ರೆ ಏನ್ ಗೊತ್ತಾ, ಆ ಮನುಷ್ಯ ಕಿಡ್ನಾಪ್ ಮಾಡೋದನ್ನೋದನ್ನೆಲ್ಲ ಬಹಳ ಖತರ್ನಾಕ್ ಅದಾನ ಅವನು. ಹೌದಣ್ಣ, ಖತರ್ನಾಕ್ ಅಂದ್ರೆ ಏನಂತ ಅರ್ಥ ಆಗ್ಲಿಲ್ಲ. ಅಯ್ಯೋ ಅವನು ಆಕ್ಚುಲಿ ಈ ಪುಡಿ ರೌಡಿ ಏನದನಲ್ಲ, ಅವನಿಗೆ ಆ ಜಾಗ ಹೊಸಾದು. ಅವನು ಆಕಿನ ಭವ್ಯನ್ ಕಿಡ್ನಾಪ್ ಮಾಡ್ಕೊಂಡು ಆ ಜಾಗ ಕರ್ಕೊಂಡ್ ಬಂದಿದ್ದ. ಆದ್ರ ಆ ಕಿಡ್ನಾಪ್ ಮಾಡಿದವನಿಗ ಅದು ಆಲ್ರೆಡಿ ದಿನ ಯೂಸ್ ಮಾಡುವಂತ ಜಾಗನ ಆಗಿತ್ತು. ಹಾಗಾಗಿ ಅವನೇನ್ ಮಾಡ್ಬಿಟ್ಟನ, ಅಲ್ಲಿ ಪಕ್ಕಕ್ಕೆ ಇನ್ನೊಂದು ರೂಮ್ ಒಳಗಡೆ ಒಂದಿಷ್ಟು 16-17 ವರ್ಷದ ಹುಡುಗಿಯರ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಕೂಡ ಹಾಕಿದ್ನಂತ. ಪೊಲೀಸರು ಹೋದಾಗ ಚೆನ್ನಾಗಿ ಹೊಡೆದು ಬಾಯ್ ಬಿಡ್ಸಾರ. ಅಷ್ಟೊತ್ತಿಗೆ ಇವನೇನು ಭವ್ಯಾಗ ಕಿಡ್ನಾಪ್ ಮಾಡಕ್ ಹೇಳಿದ್ನಲ್ಲ, ಅವನ ಹೆಸರು ಹೇಳನ. ಆಮೇಲೆ ಯಾವ್ದೋ ಹುಡುಗಿ ಜೋರ ಕಿರ್ಚ್ಕೊಂಡ್ಲಂತ. ಹೌದಣ್ಣ ಪಾಪ. ಹೌದು, ಅದು ನೋಡು ಎಲ್ಲಾರ್ಗೂ ಕ್ಲೋರೋಫಾರ್ಮ್ ಹಾಕಿ ಅವ್ರ ಜ್ಞಾನನ ತಪ್ಪಿಸ್ಬಿಟ್ಟಿದ್ದ. ಲಕ್ಕಿಲಿ ಒಂದು ಹುಡುಗಿಗೆ ಅದು ಕ್ಲೋರೋಫಾರ್ಮು ಅಷ್ಟೊಂದು ಹೋಗಿಲ್ಲ, ಬೈ ಮಿಸ್ಟೇಕ್. ಅದು ಒಂದೊಂದ್ಸರಿ ಅಂತಾರಲ್ಲ, ಕೆಲವೊಬ್ರದ್ದು ಅದೃಷ್ಟ ಚೆನ್ನಾಗಿತ್ತು ಅಂತ ಅಂದ್ರ ಎಲ್ಲ ಕಷ್ಟದಿಂದ ಪಾರಾಗ್ತಾರ ಅಂತ ಹೇಳಿ. ಆ ಹುಡುಗಿಗ ಎಚ್ಚರ ಆಗ್ಬಿಟ್ಟೈತಿ. ಎಚ್ಚರ ಆದ ಕೂಡ್ಲಕ್ಕೆ ಎಲ್ಲ ದನಿ ಏನು ಎತ್ತ ಅಂತ ಹೇಳಿ ಗೊತ್ತಾಗೈತಿ. ಜೋರ ಕಿರ್ಚ್ಕೊಂಡಾಳ. ಅವಾಗ ಅದೇ ಟೈಮಿಗೆ ಪೊಲೀಸರು ಇದ್ರಲ್ಲ, ಇಮಿಡಿಯೇಟ್ ಆಗಿ ಹೋಗಿ ನೋಡಿದ್ರ ಗಾಡಿ ಒಳಗಡೆ ಅಂದ್ರೆ ಸ್ಲೈಡ್ ತರ ಮಾಡ್ಯಾರಂತಲ್ಲಿ. ಗೊತ್ತಾಗಲ್ಲ, ಡೋರು ಗಾಡಿ ತರನ ಐತಿ, ಯಾರಿಗೂ ಗೊತ್ತಾಗಲ್ಲ. ಬಟ್ ಅದು ಹೆಂಗೆಂಗೋ ಮಾಡಿ ಬಾಯ್ ಬಿಡಿಸಿ ಒಟ್ಟು ಹೋಗಿ ಅವ್ರನ್ನಿಷ್ಟ್ರು ಹುಡುಗಿಯರನ್ನೆಲ್ಲ ಸೇಫ್ ಮಾಡಿದ್ರಂತ. ಆಮೇಲೆ ಇವನ ಹತ್ರ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇವನಿಗೆ ಯಾರು ಆ ರೀತಿ ಕಿಡ್ನಾಪ್ ಮಾಡಕ್ ಹೇಳ್ತಿದ್ರಲ್ಲ, ಅಂದ್ರೆ ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಹೇಳಿ ಗೈಡ್ ಮಾಡ್ತಿದ್ರಲ್ಲ, ಅವ್ನ ಬಗ್ಗೆ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅವನು ಅಂದ್ರೆ ಈ ಹುಡುಗಿಯರನ್ನ ಸಾಗಿಸ್ಬೇಕು ಎಲ್ಲೋ ಬೇರೆ ಕಡೆಗೆ ಅಂತ ಹೇಳಿ ಮಾಡಕತ್ತಿದ್ದಂತ. ಅಷ್ಟೊತ್ತಿಗೆ ಇವ್ರು ಪೊಲೀಸರೆಲ್ಲ ಅವ್ರ ಜಾಲನೆಲ್ಲ ಹಿಡಿದು ಅವ್ರನ್ನೆಲ್ಲಾರನ್ನೂ ಅರೆಸ್ಟ್ ಮಾಡಿ ಒಳಗೆ ಹಾಕ್ಯಾರ. ಹಬ್ಬ ಅಂತೂ ಇಂತೂ ಒಳ್ಳೇದಾತಲ್ಲ, ಸಾಕು. ಮೊದಲು ಈ ವಿಷಯನ ಭವ್ಯಾಗ ಹೇಳು. ಇರ್ಲಿ ಬಿಡೋಣ, ಬೇಡ ಅವಳು ಒಂದ್ ಸ್ವಲ್ಪ ಮರಿಬೇಕಂತ ಹೇಳಿ ಪ್ರಯತ್ನ ಪಡಕತ್ತಾಳ. ಮತ್ತೀಗ ಆ ಮ್ಯಾಟ್ರ್ ಹೇಳಿ ಮತ್ತೆ ಆಕಿಗೆ ಮನ್ಸಿಗೆ ಬೇಜಾರು ಮಾಡೋದು ಬೇಡ. ಯಾವತ್ತರ ಆಕಿ ಸಮಾಧಾನದಿಂದ ಇರ್ತಾಳಲ್ಲ ಅವತ್ತು ತಿಳಿಸ್ತೇನೆ. ಬೇಡ ಬೇಡ ಆ ಕೆಲಸ ಮಾಡ್ಬೇಡ. ಮತ್ತೆ ಆಕಿ ಅದ ಭಯದೊಳಗಡೆ ಬದುಕ್ತಿರ್ತಾಳ. ಇದೆಲ್ಲ ಇಷ್ಟು ಆಗಿರೋದು ಹೇಳು, ಆಕಿ ಸ್ವಲ್ಪ ಇನ್ನೂ ಈ ತೊಂದರೆಯಿಂದ ಹೊರಗೆ ಬರ್ತಾಳ. ಸರಿ ಅಣ್ಣ. ನಡಿ, ಅಲ್ಲಿ ಕೆಳಗೆ ಹೋಗೋಣ. ಅಮ್ಮ ನಾಷ್ಟ ಮಾಡ್ಯಾರ, ನಾಷ್ಟ ಕರೆಯಕತ್ತಾರ, ತಿಂದು ಹೋಗೋಣ ನಡ್ರಿ. ಅಯ್ಯೋ ಬೇಡಣ, ನನ್ನ ಮನೆ ಒಳಗಡೆ ನಾಷ್ಟ ಮಾಡ್ಕೊಂಡು ಬಂದೀನಿ. ಅಮ್ಮ ಇಡ್ಲಿ ಮಾಡಿದ್ರು, ಅದೆಲ್ಲ ಏನೂ ಇಲ್ಲ. ಈಗ ಸುಮ್ಮನೆ ಬಾ, ನಮ್ಮಿಬ್ರದ್ದು ನಾಷ್ಟ ಆಗಿಲ್ಲ. ನಾಷ್ಟ ಮಾಡ್ಕೊಂಡು ನಾನು ಅಲ್ಲೇ ರೆಸ್ಟೋರೆಂಟ್ಗೆ ಹೋಗ್ತೀನಿ, ನಿನ್ನ ನನ್ನ ಜೊತೆಗೆ ಬಾ. ಅಂದ್ರೆ ಮುಂದಿನ ಪ್ಲಾನಿಂಗ್ ಎಲ್ಲ ಮಾಡಿ ನಿನ್ಗೆ ಸೆಟ್ ಮಾಡ್ಕೊಡ್ತೇನೆ. ನಾನು ಹಂಗ ಬರ್ತೇನೆ ತಗೊಳಪ್ಪ. ನಾಷ್ಟ ಇಷ್ಟ ಏನು ಬೇಡ, 1 ಕಪ್ ಚಾ ಕುಡಿತೇನೆ ಸಾಕು. ಸರಿ ಬಾ ಹಂಗಂದ್ರ. ನಡಿ.